ಸ್ಕ್ರಿಪ್ಟ್ ಫೈನಲ್ ಆಯಿತು. ಸ್ಕ್ರಿಪ್ಟ್ ಫೈನಲ್ ಆದಮೇಲೆ ಏನು, ಈ ಒಂದು ಜಾಬ್ಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡ್ತೀರಾ. ಸಿನಿಮಾ ನೋಡಬೇಕಾದ್ರೆ ಇದನ್ನೆಲ್ಲ ನೋಡಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಸಿನಿಮಾ ಮಾಡಿ ಮುಗಿಸಾದ್ಮೇಲೆ ಕ್ವಾಲಿಟಿಲಿ ತಕ್ಕೊಟ್ಟಿಲ್ಲಪ್ಪ ಅನ್ನೋದು ಮಾತು ತಪ್ಪದು. ಇದನ್ನೆಲ್ಲ ಯಾರು ಮಾಡ್ತಾರೆ ಅನ್ನೋದನ್ನ ಝೀರೋ ಇನ್ ಆನ್ ದ ಟೀಮ್ ಫಸ್ಟ್. ಚಾಚೂ ತಪ್ಪದಂಗೆ ಎಲ್ಲರೂ ಅದನ್ನ ಪಾಲಿಸ್ತಾರೆ. ಸಿನಿಮಾದಲ್ಲಿ ಯಾಕೆ ಬೇಡ ಅದು? Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಪ್ರಾಪರ್ ಪ್ಲ್ಯಾನಿಂಗ್ ಬಗ್ಗೆ. ಅಂದರೆ ಸ್ಕ್ರಿಪ್ಟ್ ಫೈನಲ್ ಆಯಿತು. ಸ್ಕ್ರಿಪ್ಟ್ ಫೈನಲ್ ಆದಮೇಲೆ ಏನು, ಯಾರು ಬರೆದಿದ್ದಾನೆ ಅವನೇ ಡೈರೆಕ್ಟ್ ಮಾಡ್ತಾನೆ ಅಥವಾ ಡೈರೆಕ್ಟ್ರೇ ಬೇರೆನಾ? ಇವಾಗ ನಿರ್ದೇಶಕ ಬೇರೆ ಆದರೆ ರೈಟ್ರ್ ಬರೆದಿರೋ ಸ್ಕ್ರಿಪ್ಟನ್ನ ನೀವು ಡ್ರಾಫ್ಟ್ ತೊಗೊಂಡು 10 ಡ್ರಾಫ್ಟ್ಗಳನ್ನ ಸುಮಾರು ಜನದ ಜೊತೆ ಕೂತು ವಿಮರ್ಶೆ ಮಾಡಿ ಅದನ್ನ ಪಾಯಿಂಟ್ಸ್ ನೋಟ್ ಡೌನ್ ಮಾಡಿಕೊಂಡು ಡೂಸು ಡೋಂಟ್ಸು ಎಲ್ಲನೂ ನೋಟ್ ಡೌನ್ ಮಾಡಿಕೊಂಡು ರೈಟ್ರ್ ಜೊತೆ ತಿರ್ಗಾ ಅದನ್ನ ಫೈನಲ್ ಮಾಡಿದ್ರಿ, ಹೌದಾ? ಆ ಫೈನಲ್ ಮಾಡಿದ್ಮೇಲೆ ಅವನೇ ಡೈರೆಕ್ಟರ್ ಆದರೆ ನಿಮ್ಮ ಇಮ್ಯಾಜಿನೇಷನ್ ಏನಿತ್ತೋ ಅದ್ರ ಪ್ರಕಾರ ತಕ್ಕೊಡ್ಬೋದು. ಡೈರೆಕ್ಟ್ರ್ ಅವನಲ್ಲ, ಬೇರೆ ಡೈರೆಕ್ಟ್ರನ್ನ ತೊಗೋತಿದ್ದೀರಾ ಅಂದರೆ ನಿಮ್ಮ ಕೋಆರ್ಡಿನೇಷನ್ ಎಷ್ಟು ಮುಖ್ಯವಾಗುತ್ತೆ ಅಂದರೆ ಪ್ರೊಡ್ಯೂಸರ್, ರೈಟರ್ ಆ್ಯಂಡ್ ಡೈರೆಕ್ಟರ್ 3 ಜನ ಕೂತು ನಿಮ್ಮ ಇಮ್ಯಾಜಿನೇಷನ್ ಏನಿತ್ತು, ರೈಟ್ರ್ ಏನು ಬರೆದಿದ್ರು ಅನ್ನೋದನ್ನ ಆ ಡೈರೆಕ್ಟ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಫೈನಲ್ ಔಟ್ಪುಟ್ ಯಾವ ರೀತಿ ಬರಬೇಕು ಅನ್ನೋ ಡಿಸ್ಕಷನ್ ಫಸ್ಟೇ ಆಗಿಬಿಡಬೇಕು. ಆದಮೇಲೆ ಏನಾಗುತ್ತೆ, ಆ ಡೈರೆಕ್ಟ್ರು ಅದನ್ನು ಔಟ್ಪುಟ್ ಕೊಡೋಕ್ಕೆ ಅವನು ಕಂಪ್ಲೀಟ್ ಪ್ರಾಮಾಣಿಕ ಪ್ರಯತ್ನನ ಪಡ್ತಾನೆ. ಸೊ ಡೈರೆಕ್ಟ್ರು ಬೇರೆಯವನಾದರೆ, ರೈಟ್ರೇ ಡೈರೆಕ್ಟರ್ ಆದರೆ ಬೇರೆ ವಿಷಯ. ಡೈರೆಕ್ಟ್ರ್ ಬೇರೆಯವನಾದರೆ ಇದಕ್ಕಿಂತ ಮುಂಚೆ ಯಾವ ಸಿನಿಮಾ ಮಾಡಿದ್ದಾನೆ, ಸಿನಿಮಾ ಮಾಡಿಲ್ವಾ, ಹೊಸಬಾನ, ಅವನಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿ ಕೆಲಸ ಮಾಡಿ ಅನುಭವ ಇದೆಯಾ, ಯಾರ ಹತ್ರ ಅಸಿಸ್ಟ್ ಮಾಡಿದ್ದಾನೆ, ಈ ಥರ ಎಲ್ಲ. ಈ ಒಂದು ಜಾಬ್ಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡ್ತೀರಾ, CV ತೊಗೋತೀರಾ, ಅದರಲ್ಲಿ ನಂಬರ್ ಆಫ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನೋಡ್ತೀರಾ, ಎಷ್ಟು ಕೆಲಸ ಮಾಡಿದ್ದಾನೆ, ಏನೇನು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾನೆ ಎಲ್ಲ ನೋಡ್ತೀರಾ. ಬಟ್ ಸಿನಿಮಾ ನೋಡಬೇಕಾದ್ರೆ ಇದನ್ನೆಲ್ಲ ನೋಡಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಅನ್ಸಂಗಿದ್ರೆ ಈ ಥರ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕರೆಕ್ಟಾಗಿ ಒಂದು ಕ್ರೂ ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು. ರೈಟ್ರು ಡೈರೆಕ್ಟ್ರ್ ಆಯಿತು ಆದಮೇಲೆ ಅಷ್ಟೇನಾ ಅಂದರೆ, ಡೈರೆಕ್ಟ್ರನ್ನ ನಾವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಿದ್ದೀವಿ. ಶಿಪ್ಪು ಯಾರು ಎಲ್ಲರಿಗೂ ಗೊತ್ತು, ನಮ್ಮ ಅನ್ನದಾತರಾದ ನಿರ್ಮಾಪಕರು ಅಂತ ಹೇಳಿದ್ದೀವಿ. ಈಗ ನಮ್ಮ ಕಥೆನ ತಕ್ಕೊಡೋಕ್ಕೆ ಕಣ್ಣು ಬೇಕಲ್ಲ. ಕಣ್ಣು ಅಂದರೆ ಸಿನಿಮಾಟೋಗ್ರಾಫರ್ ಅಥವಾ DOP ಅಂತ ಏನು ಕರಿತೀವಿ ಅವರು. ಸೊ ಸಿನಿಮಾಟೋಗ್ರಾಫರ್ನ ಚೂಸ್ ಮಾಡಬೇಕು. ಹೆಂಗೆ ಚೂಸ್ ಮಾಡೋದು? ಎಕ್ಸ್ಪೀರಿಯನ್ಸ್ಡ್ ಒನ್ ಆದರೆ ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ನೋಡಿರ್ತೀರ, ನಿಮಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ತಕ್ಕೊಡ್ತಾರೆ ಅಂತ. ಅವ್ರು ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಹೊಸಬ ಅಂದರೆ ಇಟ್ ಈಸ್ ನೌ ಟೈಮ್ ಟು ಟೆಸ್ಟ್ ಆ್ಯಂಡ್ ಟ್ರೈ. ಅಂದರೆ ಅವ್ರಿಗೆ ಒಂದು ದಿನದ ಅವಕಾಶ ಕೊಡಿ, ಈ ಥರ ನಮಗೆ ಬೇಕು, ಇದು ಯಾವ ಥರ ಶಾರ್ಟ್ಸ್ನ ನೀವು ತಕ್ಕೊಡ್ಬೋದು ಅನ್ನೋ ಒಂದು ಟ್ರಯಲ್ ಮಾಡಿಸಿ. ಟ್ರಯಲ್ ಮಾಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಮನುಷ್ಯನ ಕೈಯಲ್ಲಿ ಆ ಕೇಪಬಿಲಿಟಿ ಇದೆ ಇಲ್ಲ ಅಂತ. ಆಗಲೇ ನೀವು ಡಿಸೈಡ್ ಮಾಡ್ಬೋದು ಇವ್ರ ಜೊತೆನೇ ನಾವು ಹೋಗ್ಬೋದಾ ಅಥವಾ ವಿ ಹ್ಯಾವ್ ಟು ಗೋ ಟು ಸಮ್ ಅದರ್ ಸಿನಿಮಾಟೋಗ್ರಾಫರ್ ಅಂತ. ಸೊ ಇದನ್ನು ಫಸ್ಟೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಿನಿಮಾ ಮಾಡಿ ಮುಗಿಸಾದ್ಮೇಲೆ ಕ್ವಾಲಿಟಿಲಿ ತಕ್ಕೊಟ್ಟಿಲ್ಲಪ್ಪ ಅನ್ನೋದು ಮಾತು ತಪ್ಪುತ್ತೆ. ಅದಾದಮೇಲೆ ಸಿನಿಮಾಟೋಗ್ರಾಫರ್ ಶುಡ್ ಹ್ಯಾವ್ ವೆರಿ ಗುಡ್ ಸೆನ್ಸ್ ಆಫ್ ಲೈಟಿಂಗ್ ಅಂತ ಹೇಳ್ತಾರೆ. ಸೆನ್ಸ್ ಆಫ್ ಲೈಟಿಂಗ್ ಇರುತ್ತೆ, ಬಟ್ ಎಲ್ಲ ಲೈಟಿಂಗು ಒಬ್ಬರೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂದರೆ ಇಲ್ಲ. ಸೊ ಅದಕ್ಕೆ ಲೈಟಿಂಗಿಗೆ ಒಂದು ಡಿಪಾರ್ಟ್ಮೆಂಟ್ ಅಂತ ಇದೆ. ಅಂದರೆ ನಮ್ಮ ಯೂನಿಟ್ ಬರ್ತಾರೆ, ಯೂನಿಟ್ ಬಂದಿರೋದ್ರೊಳಗೇ ಲೈಟಿಂಗ್ ಅವ್ರು ಇರ್ತಾರೆ. ಸೊ ಸಿನಿಮಾಟೋಗ್ರಾಫರ್ ಅವ್ರು ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತಾರೆ ಅದ್ರ ಪ್ರಕಾರ ಅವ್ರು ಲೈಟಿಂಗ್ ಮಾಡಿಕೊಡ್ತಾರೆ. ಅದ್ರ ಪ್ರಕಾರ ಲೈಟಿಂಗ್ ಮಾಡಿದಾಗ ಏನಾಗುತ್ತೆ, ಬ್ಯೂಟಿಫುಲ್ಲಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಿನಿಮಾ. ಅದಕ್ಕೆ ಬರೀ ಅಷ್ಟೇ ಸಾಕಾ ಸಿನಿಮಾಟೋಗ್ರಾಫರು ಮತ್ತು ಲೈಟಿಂಗ್ ಮಾತ್ರ ಸಾಕಾ ಅಂದರೆ ಇನ್ನೂ ಕೆಲವಾರು ಡಿಪಾರ್ಟ್ಮೆಂಟ್ಗಳಿದೆ. ಏನು ಅಂದರೆ ಆರ್ಟ್ ಡೈರೆಕ್ಟರ್ ಅಂತ ಬರ್ತಾರೆ. ನೀವು ಫಸ್ಟ್ ಆಫ್ ಆಲ್ ಲೊಕೇಶನ್ ಹೋಗಿದ್ದೀರಾ, ಈ ಸಿನಿಮಾಗೆ ಬೇಕಾದಂಥ ದಿವಸಗಳೆಷ್ಟು ಅಂತ ಲೆಕ್ಕ ಹಾಕಿದ್ದೀರಾ, ಆ ದಿವಸಗಳಲ್ಲಿ ಯಾವ್ಯಾವ ಲೊಕೇಶನ್ ಬರುತ್ತೆ ಅಂತ ಲೊಕೇಶನ್ನ ಫೈನಲೈಸ್ ಮಾಡಿದರೆ ಅದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ಸಿನಿಮಾಟೋಗ್ರಾಫರ್ಗೆ, ಲೈಟ್ ಅವ್ರಿಗೆ, ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸಿದ್ರೆ ಅದಕ್ಕೆ ಬೇಕಾದಂಥ ಲಾಜಿಕಲ್ ಸೆಟ್ಟಿಂಗ್ ಏನಿದೆ, ಇದು ಈ ಥರ ಒಂದು ಲೊಕೇಶನ್ ಇದೆ, ಅದರಲ್ಲಿ ಏನೇನು ಬೇಕು ಅಂತ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಡಿಸೈಡ್ ಮಾಡ್ತಾರೆ. ಅದಾದಮೇಲೆ ಸಿನಿಮಾಟೋಗ್ರಾಫರು ಇದೇ ಥರ ಆ್ಯಂಗಲಲ್ಲಿ ಇದನ್ನ ಶೂಟ್ ಮಾಡಿಕೊಡ್ಬೇಕು ಅನ್ನೋದನ್ನ ಡಿಸಿಷನ್ಗೆ ಬರಬಹುದು. ಅದಾದಮೇಲೆ ಲೈಟಿಂಗ್ ಅವರು ಯಾವ ರೀತಿ ಲೈಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅವರು ಒಂದು ಆಲೋಚನೆ ಮಾಡುವಂಥ ಒಂದು ಶಕ್ತಿ ಇರುತ್ತೆ. ಸೊ ಬಿ ಓಪನ್ ಟು ಆಲ್ ದೀಸ್ ಥಿಂಗ್ಸ್. ಈ ಥರ ಟ್ರೈ ಆ್ಯಂಡ್ ಟೆಸ್ಟ್
ಸೊ ಅದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಫರ್ದರ್ ಲಾಸ್ಗಳಾಗೋದಿಲ್ಲ. ಅಂದರೆ ಶೂಟ್ಗೆ ಹೋಗಿ ಆಮೇಲೆ ಡಿಸೈಡ್ ಮಾಡೋ ಅಂಥ ನೆಸೆಸಿಟಿ ಇಲ್ಲ. ಸೊ ಇಷ್ಟೇ ಜನ ಸಾಕಾ? ಇಲ್ಲ, ಇನ್ನೂ ಹಲವಾರು ಜನ ಇದ್ದಾರೆ. ಸಿನಿಮಾಟೋಗ್ರಾಫರ್ನ ತೆಗ್ದಿದ್ದನ್ನ ಮೆಟೀರಿಯಲ್ನ ಎಡಿಟ್ ಮಾಡೋರು ಯಾರು? ಸೊ ವಿ ರಿಕ್ವೈರ್ ಎ ಗುಡ್ ಎಡಿಟರ್. ಸೊ ಎಡಿಟ್ರು ಹಂಗೇನೆ ಎಷ್ಟು ಸಿನಿಮಾ ಮಾಡಿದ್ದಾರೆ, ಅಥವಾ ಹೊಸಬ್ರ ಮಾಡಿದ್ರು ಅವ್ರದ್ದು ಏನಿದೆ ಪೈಲಟ್ ತೋರ್ಸೋಕೆ ಹೇಳಿ. ಫಸ್ಟೇ ನೋಡಿ ಅವ್ರದ್ದು ಎಡಿಟ್ ಪ್ಯಾಟ್ರನ್ಸ್ ಚೆನ್ನಾಗಿದೆಯಾ, ಏನಾದರೂ ಹೊಸತನ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು, ಅಥವಾ ನಾವು ಏನು ಇಮ್ಯಾಜಿನ್ ಮಾಡಿದ್ದೀವೋ ಅದನ್ನ ಮಾಡಿಕೊಡೋ ಕೇಪಬಿಲಿಟಿ ಇದೆಯಾ ಅನ್ನೋದನ್ನ ನೋಡಿಕೊಂಡು ಎಡಿಟರ್ನ ಚೂಸ್ ಮಾಡಿ. ಅದಾದಮೇಲೆ ಎಡಿಟರ್ ಸಾಕಾ ಅಂದರೆ ಇಲ್ಲ, ಸಿನಿಮಾ ಎಲ್ಲ ತೆಗೆದಾದ್ಮೇಲೆ ನಿಮಗೆ ಮ್ಯೂಸಿಕ್ ಬೇಕಾಗುತ್ತೆ. ಸೊ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿ. ಮ್ಯೂಸಿಕ್ ಡೈರೆಕ್ಟರ್ನ ಹೆಂಗೆ ಸೆಲೆಕ್ಟ್ ಮಾಡೋದು? ಅವ್ರು ಮಾಡಿದಂಥ ಟ್ಯೂನ್ಸ್ನೆಲ್ಲ ಕೇಳಿ, ನಿಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನ ನೀವು ರೈಟ್ರು ಡೈರೆಕ್ಟ್ರು ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದಿರಲ್ಲ, ಅದ್ರ ಪ್ರಕಾರ ಇದೆಯಾ ಅನ್ನೋದನ್ನ ಡಿಸೈಡ್ ಮಾಡೋ ಕೆಪಬಿಲಿಟಿ ನಿಮ್ಗಿದೆ ಅಲ್ವಾ? ಸೊ ಫಸ್ಟೇ ಡಿಸೈಡ್ ಮಾಡಿ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರ್. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರೇ BGM ಕೊಡ್ತಾರಾ? ಅವ್ರ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ನ ಡಿಸ್ಕಸ್ ಮಾಡಿ. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರಿಗೂ ಒಂದು ನಾಲೆಜ್ ಬರುತ್ತೆ. ಓ, ಈ ಥರ ಇದೆ ಕಂಟೆಂಟು, ಈ ಥರ ಇದೆ ಸಬ್ಜೆಕ್ಟು, ಸೊ ಅದಕ್ಕೆ ತಕ್ಕಂತೆ ನಾನು ಏನು ಮಾಡ್ಬೋದು ಅನ್ನೋದು ಮಾಡ್ತಾರೆ. ಅದಷ್ಟೇ ಸಾಕಾ ಅಂದರೆ ಇಲ್ಲ, ಡಬ್ಬಿಂಗ್ ಮಾಡಬೇಕಾಗ್ತದೆ, ರೀರೆಕಾರ್ಡಿಂಗ್ ಮಾಡಬೇಕಾಗ್ತದೆ, ಸೊ ಸೌಂಡ್ ಎಫೆಕ್ಟ್ಸ್ ಕೊಡಬೇಕಾಗ್ತದೆ, ವಿಜುವಲ್ ಎಫೆಕ್ಟ್ಸ್ ಕೊಡಬೇಕಾಗ್ತದೆ. ಇದನ್ನೆಲ್ಲ ಯಾರು ಮಾಡ್ತಾರೆ ಅನ್ನೋದನ್ನ ಝೀರೋ ಇನ್ ಆನ್ ದ ಟೀಮ್ ಫಸ್ಟ್. ಸೊ ಕ್ರೂ ಮೆಂಬರ್ಸ್ನ ಫಸ್ಟು ಝೀರೋ ಇನ್ ಮಾಡಿ. ಇದು ಅಲ್ಲದೆಲ್ಲೂ ಇನ್ನೂ ಹಲವಾರು ಜನ ಬರ್ತಾರೆ. ಅದು ಆ ಪಾಯಿಂಟಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವಾಗ ಯಾರಾಗ್ತಾರೆ ಅಂದರೆ, ಇದೆಲ್ಲ ಡಿಸೈಡ್ ಆದಮೇಲೆ ಆರ್ಟಿಸ್ಟ್ ಯಾರು, ಹೊಸಬ್ರ ಹಳಬ್ರ ಎಕ್ಸ್ಪೀರಿಯನ್ಸ್ಡಾ, ಪೋಷಕ ಕಲಾವಿದರು ಯಾರು, ಮೇನ್ ಲೀಡ್ ಯಾರು, ಎಲ್ಲನೂ ಆನ್ ಪೇಪರ್ಸ್ ಡಿಸೈಡ್ ಮಾಡಿ. ಅದಾದಮೇಲೆ ಅವ್ರ ಡೇಟ್ಸ್ ಸಿಗಬೇಕಾಗುತ್ತೆ, ಅವ್ರದ್ದು ಡೇಟ್ಸ್ ಇದೆಯೋ ಇಲ್ವೋ ಎಲ್ಲ ನೋಡಿಕೊಂಡು, ಆಮೇಲೆ ನಿಮ್ಮ ಕತೆಗೆ ಅನುಸಾರವಾಗಿ ಯಾರು ಬೇಕು ಅವ್ರನ್ನ ಸೆಲೆಕ್ಟ್ ಮಾಡೋವಂಥ ಕೇಪಬಿಲಿಟಿ ಇಟ್ಕೊಳ್ಳಿ. ಅದನ್ನು ನೋಡಿ. ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ, ಸುಮಾರು ಜನಕ್ಕೆ ಕೆಲಸ ಬೇಕಾಗಿದೆ, ಆರಾಮಾಗಿ ಸಿಗ್ತಾರೆ. ಬಟ್ ಏನು ಅಂದರೆ, ನೀವು ಫಸ್ಟೇ ಈ ಕ್ಯಾರೆಕ್ಟರ್ಗೆ ಇಂಥವರೇ ಬೇಕು ಅನ್ನೋ ಡಿಸಿಷನ್ನ ತಗೋಬೇಕಾದವರು ನೀವು. ಯಾಕೆಂದರೆ ಆ ಸಿನಿಮಾನ ಮಾಡ್ತಾ ಇರೋವಂಥ ಟೀಮ್ ನೀವು. ಸೊ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಎಲ್ಲ ಆದಮೇಲೆ, ಫೈನಲ್ ಆದಮೇಲೆ ಏನು ಬೇಕಾಗುತ್ತೆ? ಮೇಕಪ್ ಆರ್ಟಿಸ್ಟ್ ಬೇಕಾಗ್ತಾರೆ, ಹೇರ್ ಸ್ಟೈಲಿಸ್ಟ್ ಬೇಕಾಗ್ತಾರೆ. ಸೊ ಇದನ್ನೆಲ್ಲ ಫಸ್ಟೇ ನೀವು ಡಿಸೈಡ್ ಮಾಡಿಕೊಂಡು ಎಲ್ಲ ಮಾಡಿ ಒಂದು ಪ್ರಾಪರ್, ಇವಾಗ ಒಂದು ಯಾವುದಾದ್ರೂ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಂತ ಇಟ್ಕೊಳ್ಳೋಣ, ಅಲ್ಲಿ SOP ಅಂತ ಇರುತ್ತೆ. ಏನು? ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಯಾವುದೇ ಕಂಪ್ನಿ ತೊಗೊಳ್ಳಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಏನದು? ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರಲ್ಲಿ ಏನು ಬರೆದಿದ್ದಾರೆ, ಪಾಯಿಂಟ್ ನಂಬರ್ 1 ಇಂದ ಪಾಯಿಂಟ್ ನಂಬರ್ 10, ಅದನ್ನ ಚಾಚೂ ತಪ್ಪದಂಗೆ ಎಲ್ಲರೂ ಅದನ್ನ ಪಾಲಿಸ್ತಾರೆ. ಸಿನಿಮಾದಲ್ಲಿ ಯಾಕೆ ಬೇಡ ಅದು? ಸೊ SOP ಥರ ಮಾಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಿ, ಇದೇ ಥರ ಆಪ್ರೇಟ್ ಆಗಬೇಕು, ಇದೇ ಥರ ಆಗಬೇಕು. ಆಮೇಲೆ ಫಸ್ಟೇ ಡಿಸೈಡ್ ಮಾಡಿ ಹೌ ಮೆನಿ ನಂಬರ್ ಆಫ್ ಡೇಸ್ ಯು ಆರ್ ಗೋಯಿಂಗ್ ಟು ಶೂಟ್. ಈಸ್ ದ ಡೈರೆಕ್ಟರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ವಿತಿನ್ ದಟ್ ಟೈಮ್ ಶೆಡ್ಯೂಲ್? ಅದಕ್ಕೆ ಶೆಡ್ಯೂಲಿಂಗ್ ಮಾಡ್ಕೋಬೇಕಾಗ್ತದೆ, ಇನ್ನೊಂದು ಮಾಡ್ಕೋಬೇಕಾಗ್ತದೆ. ಆಮೇಲೆ ನಿಮ್ಮ ಬಜೆಟ್ ಬಗ್ಗೆನೂ ಒಂದು ಗಮನ ಇರಬೇಕಾಗತ್ತೆ. ಈಗ ಫಿಲ್ಮ್ ಮೇಕಿಂಗ್ಗೆ ಪ್ರಾಪರ್ ಪ್ಲ್ಯಾನಿಂಗ್ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬಜೆಟಿಂಗ್ ಬಗ್ಗೆ ಮಾತಾಡ್ತೀನಿ. ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಆಮೇಲೆ ಮಾರ್ಕೆಟಿಂಗ್, ರಿಲೀಸ್ ಎಲ್ಲದ್ರ ಬಜೆಟಿಂಗ್ ಬಗ್ಗೆ ಮಾತಾಡ್ತೀನಿ.